ನಮ್ಮೆಲ್ಲರ ಪ್ರೀತಿಯ ಕಾರ್ಯಕ್ರಮ ಸಿರಿಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ. ಈಗ ನಮ್ಮ ಜೊತೆ ಸರಿತಾ ಇರ್ತಾರೆ, ಇವರು ಬ್ಯೂಟಿ ಕನ್ಸಲ್ಟೆಂಟ್. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಕೋಣ. ಸರಿತಾ ಅವರೇ, ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಅವರೇ. ಇವತ್ತು ನಮ್ಮ ಸಿರಿ ವೀಕ್ಷಕರಿಗೆ ಯಾವ ಒಂದು ಯೂಸ್ಫುಲ್ ಟಿಪ್ಸ್ನ ಮತ್ತು ಮಾಹಿತಿಯನ್ನು ಕೊಡ್ತಾ ಇದ್ದೀರಾ ಅಂತ. ಈಗ ವಿಂಟರ್ ಅಲ್ವಾ, ಸ್ಕಿನ್ ಬಗ್ಗೆನೂ ನಾವು ಸ್ವಲ್ಪ ಗಮನ ಕೊಡೋಣ ಅಂತಂದ್ಬಿಟ್ಟು ಸ್ಕಿನ್ ಕೇರ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ ನಾನಿಲ್ಲಿ. ಓಕೆ, ಸ್ಕಿನ್ ಕೇರ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಹೌದು, ಈಗ ವಿಂಟರ್ ಆಗಿರೋದ್ರಿಂದ ಪ್ರಥಮವಾಗಿ ನಾನು ಡ್ರೈ ಸ್ಕಿನ್ ಬಗ್ಗೆ ಮಾತನಾಡ್ತೀನಿ. ಡ್ರೈ ಸ್ಕಿನ್ ಅಂದ್ರೆ ತುಂಬ ಸಮಸ್ಯೆ ಆಯಿತು. ಅದರಲ್ಲೂ ವಿಂಟರಲ್ಲಿ ಡ್ರೈ ಸ್ಕಿನ್ ಮತ್ತಷ್ಟು ಡ್ರೈ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಡ್ರೈ ಸ್ಕಿನ್ ಅವರು ಹೇಗೆ ಸ್ಕಿನ್ ಮೇಂಟೈನ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀರಾ? ಹೌದು, ಡ್ರೈ ಸ್ಕಿನ್ ಅವ್ರು ತುಂಬಾ ಮೇಂಟೈನ್ ಮಾಡಬೇಕಾಗುತ್ತೆ ವಿಂಟರಲ್ಲಿ ಸ್ಪೆಷಲಿ. ಬಿಕಾಸ್ ಡ್ರೈ ಸ್ಕಿನ್ನ ಮೇಂಟೈನ್ ಮಾಡದೇ ಇದ್ದರೆ ಫಾಸ್ಟರ್ ರಿಂಕಲ್ಸ್ ಬರೋ ಚಾನ್ಸಸ್ ಇದೆ. ಸೊ ಡೇ ಕ್ರೀಮ್, ನೈಟ್ ಕ್ರೀಮ್, ಸಾಕಷ್ಟು ವೆರೈಟೀಸ್ ಇದೆ ಟು ಮೇಂಟೈನ್. ಡೇ ಕ್ರೀಮ್ ನೀವು ಅಪ್ಲೈ ಮಾಡಿ ಕ್ಲೆನ್ಸರ್, ಟೋನರ್ ನಂತರ ನಿಮ್ಮ ಡೇ ಸ್ಟಾರ್ಟ್ ಮಾಡಿ ಒಂದು ಕ್ಲೆನ್ಸರಿಂದ. ಆ ಕ್ಲೆನ್ಸರ್ ಬ್ಯಾಲೆನ್ಸ್ ಮಾಡುತ್ತೆ, ನಿಮ್ಮ ಓವರ್ ಡ್ರೈ ಹಿಡ್ದಂಗೆ. ನೀವು ಸೋಪ್ ಯೂಸ್ ಮಾಡಿದರೆ ಖಂಡಿತ ತುಂಬ ಡ್ರೈ ಆಗುತ್ತೆ. ಕ್ಲೆನ್ಸರ್ ಯೂಸ್ ಮಾಡಿ, ಅದಾದ ತಕ್ಷಣ ಟೋನರ್ 2 ಡ್ರಾಪ್ಸ್ ಅಪ್ಲೈ ಮಾಡಿ. ಇಮ್ಮಿಡಿಯೇಟ್ಲಿ ಯು ಕ್ಯಾನ್ ಗೋ ವಿತ್ ಡೇ ಕ್ರೀಮ್. ಆ್ಯಂಡ್ ಹೋಲ್ ಡೇ ನೀವು ಡೇ ಕ್ರೀಮಲ್ಲಿ ಸ್ಟ್ರೆಸ್ಸಲ್ಲಿ, ಬಿಸಿಲಲ್ಲಿ ಓಡಾಡ್ತೀರಾ, ಕೆಲಸ ಮಾಡ್ಕೊಂಡಿರ್ತೀರ. ಡೇ ಕ್ರೀಮ್ ಎಫೆಕ್ಟ್ ತನ್ನಷ್ಟಕ್ಕೆ ತಾನು ಕೊಡುತ್ತೆ, ಬಟ್ ಮೋರ್ ಪ್ರಾಮಿನೆಂಟ್ಲಿ ನೈಟ್ ಕ್ರೀಮ್ ವಿಲ್ ಗಿವ್ ಇಟ್ಸ್ 100% ಎಫೆಕ್ಟ್. ಆಮೇಲೆ ರಿಂಕಲ್ಸ್, ಏಜಿಂಗ್ ಸೈನ್ ನಿಧಾನವಾಗಿ ಬರೋ ಹಾಗೆ ಮಾಡುತ್ತೆ. ಜನರಲಿ 40 ಇಯರ್ಸ್ಗೆ ಬರ್ತಿತ್ತು ಮುಂಚೆ, ನಮ್ಮ ಮದರ್, ನಮ್ಮ ಅತ್ತೆ ಏಜಲ್ಲೆಲ್ಲ. ಅವರ ಸ್ಕಿನ್ ತುಂಬ ಎನರ್ಜೆಟಿಕ್ ಆಗಿತ್ತು. ನಮಗಿರೋ ಸ್ಟ್ರೆಸ್ಸಿಂದ 25 ಇಯರ್ಸಿಂದನೇ ಏಜಿಂಗ್ ಸೈನ್ಸ್ ಎಲ್ಲ ಕಾಣಿಸ್ತಾ ಇದೆ, ಪಿಗ್ಮೆಂಟೇಷನ್ ಆಗಲಿ ಇನ್ನೊಂದಾಗಲಿ. ಸೊ ಡ್ರೈ ಸ್ಕಿನ್ ಅವರು ಡೇ ಕ್ರೀಮ್, ನೈಟ್ ಕ್ರೀಮ್ ಖಂಡಿತ ಮಿಸ್ ಮಾಡಬೇಡಿ. ಓಕೆ, ಕ್ಲೆನ್ಸಿಂಗ್ ಮತ್ತು ಟೋನರ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಎನಿ ಟೈಪ್ ಆಫ್ ಸ್ಕಿನ್ ಯೂಸ್ ಮಾಡಲೇಬೇಕು ಅಂತ ಹೇಳಿದ್ರೆ ಹೇಗೆ ಕ್ಲೆನ್ಸಿಂಗ್ ಯೂಸ್ ಮಾಡೋದು? ಜಸ್ಟ್ ಅಪ್ಲೈ ಮಾಡಿಕೊಂಡು ಕಾಟನ್ ತೊಗೊಂಡು ಕ್ಲೀನ್ ಮಾಡ್ಬಿಡೋದಾ ಅಥವಾ ಮಸಾಜ್ ಮಾಡ್ಬೋದಾ, ಹೇಗೆ? ಇಲ್ಲ, 2 ಸೆಕೆಂಡ್ಸ್ ಮಸಾಜ್ ಮಾಡಿ. ನೀವು ಕ್ಲೆನ್ಸರ್ ತೊಗೊಳ್ಳಿ, ಜಸ್ಟ್ ಲೈಕ್ ಫೇಸ್ ವಾಶ್. ನೀವು ಒಂದು ಸ್ವಲ್ಪ ವೆಟ್ ಮಾಡ್ಕೊಂಡ್ಬಿಟ್ಟು ರಬ್ ಮಾಡ್ಕೊಂಡು ಮಸಾಜ್ ಕೊಡಿ, ಇಲ್ಲ ಅನ್ನಲ್ಲ. ಜಸ್ಟ್ ಅ ಫೇಸ್ ವಾಶ್ ಅಷ್ಟೇ ಅದು. ಜಸ್ಟ್ ಆಫ್ಟರ್ ದಟ್ ವೈಪ್ ದ ಫೇಸ್. ಒಂದು 2 ಡ್ರಾಪ್ಸ್ ಆಫ್ ಟೋನರಿಂದ ಸ್ಪ್ರೆಡ್ ಮಾಡಿ, ಸೊ ದಟ್ ಟೈಟ್ನಿಂಗ್ ಎಫೆಕ್ಟ್ ಆಗುತ್ತೆ. ಸೊ ಯಾವ ಥರದ ಕ್ರೀಮ್ ಯೂಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ. ತುಂಬ ಜನಕ್ಕೆ ಅದ್ರ ನಾಲೆಡ್ಜ್ ಕೂಡ ಇರೋದಿಲ್ಲ. ಜನರಲಿ ಏನಾಗುತ್ತೆ, ಆ ಕ್ರೀಮ್ ಚೆನ್ನಾಗಿದೆ ಅಂತೆ, ನನ್ನ ಫ್ರೆಂಡ್ ಹೇಳಿದ್ಲು, ನನ್ನ ಕಸಿನ್ ಹೇಳಿದ್ಲು ಅಂತಂದ್ಬಿಟ್ಟು ಹೋಗಿ ಯಾವುದೋ ಒಂದು ರ್ಯಾಂಡಮಾಗಿ ಪಿಕ್ ಮಾಡ್ತಾರೆ. ಅವ್ರಿಗೆ ಸೆಟ್ ಆಗಿರ್ಬೋದು ಅದು ಕ್ರೀಮ್, ಬಟ್ ನಮ್ಮ ಸ್ಕಿನ್ ಏನಿದೆ ನಾವು ತಿಳ್ಕೊಂಡು ಹೋಗಬೇಕು. ಸೊ ಏನು ಮಾಡಬೇಕು, ಅಲ್ಲಿ ಪರ್ಟಿಕ್ಯುಲರಾಗಿ ಐಡೆಂಟಿಫೈ ಮಾಡಿ ವೆದರ್ ಇಟ್ ಈಸ್ ಡ್ರೈ ಸ್ಕಿನ್, ಆಯ್ಲಿ ಸ್ಕಿನ್ ಯಾವುದಿದೆ ಅಂತ ನೋಡಿ. ಏಕೆಂದರೆ ನೀವು ಡ್ರೈ ಸ್ಕಿನ್ ಅವರು ಆಯ್ಲಿ ಸ್ಕಿನ್ ಕ್ರೀಮ್ ತೊಗೊಂಡು ಬಂದರೆ ಅದು ಇನ್ನೂ ಡ್ರೈ ಮಾಡಿಬಿಡುತ್ತೆ. ಓಕೆ, ಇದು ಡ್ರೈ ಸ್ಕಿನ್ ಅವರ ಕೇರ್ ಬಗ್ಗೆ ತಿಳಿಸ್ಕೊಟ್ರಿ. ಆಯ್ಲಿ ಸ್ಕಿನ್ ಅವ್ರು ಹೇಗೆ ಕೇರ್ ಮಾಡಬೇಕು ಅಂತ ಹೇಳ್ತೀರಾ? ಆಯ್ಲಿ ಸ್ಕಿನ್ ಅವರು ಇದೇ ಥರ ರುಟೀನ್ ಸ್ಟಾರ್ಟ್ ಮಾಡಬೇಕು ವಿತ್ ಆಯ್ಲಿ ಸ್ಕಿನ್ ಕ್ಲೆನ್ಸರ್ ಆ್ಯಂಡ್ ಆಯ್ಲಿ ಸ್ಕಿನ್ ಟೋನರ್. ಆದ ನಂತರ ಮತ್ತೆ ಆಯ್ಲಿ ಸ್ಕಿನ್ ಜೆಲ್ ಬರುತ್ತೆ. ಆಯ್ಲಿ ಸ್ಕಿನ್ ಕ್ರೀಮ್ಸ್ ಬರೋದಕ್ಕಿಂತ ಅವ್ರದ್ದು ಸ್ವಲ್ಪ ವಾಟರ್ ಫಾರ್ಮ್ ಅಥವಾ ಜೆಲ್ ಫಾರ್ಮಲ್ಲಿ ಇರುತ್ತೆ. ಬಿಕಾಸ್ ಕ್ರೀಮ್ ಮೇ ಆ್ಯಡ್ ಮೋರ್ ಆಯಿಲ್, ಪಿಂಪಲ್ಸ್ಗೆ ಕಾರಣ ಆಗುತ್ತೆ. ಆ ಪಿಂಪಲ್ಸಿಂದ ಏನಾಗುತ್ತೆ, ಅಗೇನ್ ಪೋರ್ ದೊಡ್ಡದಾಗುತ್ತೆ, ಓಪನ್ ಆಗುತ್ತೆ. ನಾವು ಅದನ್ನು ಮೇಂಟೈನ್ ಮಾಡಿಲ್ಲ ಅಂದರೆ ಪಿಂಪಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಮುಖ ತುಂಬ ಓಪನ್ ಪೋರ್ಸ್ ಇರುತ್ತೆ. ಸೊ ಆಯ್ಲಿ ಸ್ಕಿನ್ ಅವರು ಕೂಡ ಪ್ರಾಪರ್ ಟೋನರ್ ಯೂಸ್ ಮಾಡಲೇಬೇಕಾಗುತ್ತೆ. ಆಯ್ಲಿ ಸ್ಕಿನ್ ಅವ್ರಿಗೆ ತುಂಬಾ ಇಂಪಾರ್ಟೆಂಟು ಕ್ಲೆನ್ಸರ್ ಆ್ಯಂಡ್ ಟೋನರ್. ಡ್ರೈ ಸ್ಕಿನ್ ಬಗ್ಗೆ ತಿಳಿಸ್ಕೊಟ್ರಿ, ಆಯ್ಲಿ ಸ್ಕಿನ್ ಅವರು ಹೇಗೆ ಸ್ಕಿನ್ ಮೇಂಟೈನ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದಾಯಿತು. ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋವಂಥವ್ರು ಹೇಗೆ ಮೇಂಟೈನ್ ಮಾಡಬೇಕು? ಬಿಕಾಸ್ ಯಾವ ಕ್ರೀಮ್ ಹಾಕಿದ್ರೆ ಇನ್ನೇನಾಗುತ್ತೋ ಅನ್ನೋ ಭಯ ಕೂಡ ಆಗಿರುತ್ತೆ. ಅಂಥವ್ರಿಗೆ ಯಾವ ಟಿಪ್ಸ್ ಕೊಡ್ತೀರಾ ಅಂತ? ಸೆನ್ಸಿಟಿವ್ ಸ್ಕಿನ್ ಅವರು ತುಂಬಾ ಜಾಗೃತಿ ವಹಿಸಬೇಕಾಗುತ್ತೆ. ಏಕೆಂದರೆ ಅವ್ರಿಗೆ ಯಾವ ಥರ ಕ್ರೀಮ್ ಆಗಲಿ, ಒಂದು ನೀರು ಚೇಂಜ್ ಆಗಲಿ, ಅವ್ರಿಗೆ ತುಂಬಾ ಸೆನ್ಸಿಟಿವ್ ಇರುತ್ತೆ. ಪಿಂಪಲ್ಸ್ ಆಗಲಿ, ರ್ಯಾಷಸ್ ಆಗಲಿ ಬರುತ್ತೆ. ಅವರು ಫಸ್ಟ್ ಒಂದು ಸ್ಕ್ರೀನ್ ಟೆಸ್ಟಿಂಗ್ ಅಂತ ಹೋಗಿ ಅವ್ರ ಸ್ಕಿನ್ ಕಂಡೀಷನ್ ಏನಿದೆ, ಅವ್ರಿಗೆ ಯಾವ ಥರ ಕ್ರೀಮ್ ಬೇಕು ಅವ್ರು ಎನ್ಕ್ವೈರ್ ಮಾಡ್ಕೋಬಹುದು. ಆ್ಯಕ್ಚುಲಿ ಸ್ಕ್ರೀನ್ ಟೆಸ್ಟಿಂಗ್ ಪ್ರತಿಯೊಬ್ಬರು ಹೋದರೆ ಅವರ ಸ್ಕಿನ್ನಲ್ಲಿರೋ ಪಿಗ್ಮೆಂಟೇಷನ್ ಆಗಲಿ, ಸ್ಕಿನ್ ಟ್ಯಾನ್ ಆಗಲಿ, ಎಷ್ಟು ಆಯ್ಲಿ ಕಂಟೆಂಟ್ ಇದೆ, ಪ್ರತಿಯೊಂದು ತಿಳ್ಕೊಬೋದು. ಓಕೆ, ಮತ್ತೊಂದು ಪ್ರಮುಖವಾದ ಪ್ರಶ್ನೆ ಅಂತ ಅಂದರೆ, ಇದು ಚಳಿಗಾಲ ಅಂತ ಅಂತಿದ್ರೂ ಕೂಡ ಹಗಲೊತ್ತಲ್ಲಂತೂ ಸೂರ್ಯನ ಬೆಳಕು ತುಂಬಾ ಸ್ಟ್ರಾಂಗ್ ಇದೆ, ಪ್ರಖರವಾಗಿದೆ. ಸ್ಕಿನ್ ಬರ್ನ್ ಆಗ್ತಾ ಇದೆ. ಆ್ಯಕ್ಚುಲಿ ಯಾರು ನಂಬಕ್ಕೆ ಆಗ್ತಿಲ್ಲ, ಚಳಿಗಾಲದಲ್ಲಿ ಕೂಡ ಸ್ಕಿನ್ ಬರ್ನ್ ಆಗುತ್ತಾ, ಟ್ಯಾನ್ ಆಗುತ್ತಾ ಅಂತ ಅನಿಸುತ್ತೆ. ಸೊ ಈ ಟೈಮಲ್ಲಿ ಸ್ಕಿನ್ ಟ್ಯಾನ್ ಆಗದೆ ಇರೋ ಹಾಗೆ ಹೇಗೆ ಮುನ್ನೆಚ್ಚರಿಕೆ ತೊಗೊಬಹುದು ಅಂತ?
ಸ್ಕಿನ್ ಟ್ಯಾನ್ ಸ್ಪೆಷಲಿ ಅಲ್ಟ್ರಾವೈಲೆಟ್ ರೇಸ್ ಇಂದ ಆಗುತ್ತೆ. ಹೆಲ್ಪ್ಲೆಸ್ ನಾವಾಗಿ ನಾವೇ ಹಾಳು ಮಾಡ್ಕೊಂಡಿದ್ದೀವಿ ಹೌದು ಎನ್ವಿರಾನ್ಮೆಂಟ್ನ. ಸೊ ಏನು ಮಾಡಬೇಕು, ಬಿಫೋರ್ ಗೋಯಿಂಗ್ ಎನಿವೇ ಜಸ್ಟ್ ಅಪ್ಲೈ SPF ಕ್ರೀಮ್. SPF ಅಲ್ಲಿ ಸಾಕಷ್ಟು ವೆರೈಟೀಸ್ ಸಿಗುತ್ತೆ. ಓಕೆ. ಅದರಲ್ಲಿ ಅಗೇನ್ SPF 10, 20 ಅಪ್ ಟು 40, 50 ಎಲ್ಲ ಇದೆ. ಏನಿದು SPF ಸೋ ಆ್ಯಂಡ್ ಸೋ ನಂಬರ್ ಅಂದರೆ ದ ಡ್ಯೂರೇಷನ್, ಎಷ್ಟು ಡ್ಯೂರಬಲ್ ಇರಬೇಕು ನಮ್ಮ ಸ್ಕಿನ್ ಮೇಲೆ. 2 hours ಹೋಗ್ತಿದ್ದೀವ ಬಿಸಿಲಿಗೆ, 4 hours ಹೋಗ್ತಿದ್ದೀವ, ಅದನ್ನು ತಿಳ್ಕೊಂಡು ನಾವು ಅಪ್ಲೈ ಮಾಡಬೇಕಾಗುತ್ತೆ. ಜಾಸ್ತಿ SPF ಇದೆ ಅಂದರೆ ಇಟ್ಸ್ ನಾಟ್ ದಟ್ ಇಟ್ಸ್ ವೆರಿ ಸ್ಟ್ರಾಂಗ್ ಹಾರ್ಮ್ ಮಾಡುತ್ತೆ, ಏನೂ ಇಲ್ಲ. ಲಾಂಗರ್ ಟೈಮ್ ಸ್ಟೇ ಇರುತ್ತೆ ನಮ್ಮ ಸ್ಕಿನ್ ಮೇಲೆ. ಜಾಸ್ತಿ ಇದೆ ಅಂತಂದ್ರೆ ತುಂಬಾ ಹೊತ್ತಿನ ಕಾಲ ಹಾಕೊಬಹುದು. ಕರೆಕ್ಟ್, ಅರ್ಥ ಅದು. ಹಾಂ, ಈಗ ನಮ್ಗೆ ಒಂದೊಂದ್ಸರಿ ಸ್ವಿಮ್ಮಿಂಗ್ ಆಗಲಿ ಇನ್ನೇನಕ್ಕಾದರೂ ಸ್ವಲ್ಪ ಟೈಮ್ ಸಾಕು, ಒಂದು 20 minutes 20-30 ಮಿನಿಟ್ಸ್ ಸಾಕು ಅನ್ನುವಾಗ SPF 10 or 20 ವಿಲ್ ಬಿ ಫೈನ್. ಓಕೆ. ಆಮೇಲೆ ತುಂಬ ಫೇರ್ ಇರೋರು ತುಂಬ ಬೇಗ ಟ್ಯಾನ್ ಆಗ್ತಾರೆ. ಹೌದು. ಸೊ ಅವರು ಜನರಲಿ ದೇ ಶುಡ್ ಗೋ ಫಾರ್ ಬಿಗರ್ ನಂಬರ್. ಓಕೆ. ಜಾಸ್ತಿ SPF ಜಾಸ್ತಿ ಇರೋದು ತಗೋಬೇಕು. SPF 50+ ಆ ಥರ ತೊಗೊಂಡ್ರೆ ಬೆಟರ್. ಫೈನ್ ಸರಿತಾ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಳಿಗಾಲದಲ್ಲಿ ಡ್ರೈ ಸ್ಕಿನ್ ಇರೋವಂಥವ್ರು, ಆಯಿಲಿ ಸ್ಕಿನ್ ಇರೋವಂಥವ್ರು, ಸೆನ್ಸಿಟಿವ್ ಸ್ಕಿನ್ ಇರೋವಂಥವ್ರು, ಮತ್ತು ಈ ಟೈಮಲ್ಲೂ ಕೂಡ ಸ್ಕಿನ್ ಟ್ಯಾನ್ ಆದರೆ ಏನು ಮಾಡಬೇಕು ಅಂತ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಅವರೇ. ನನಗೂ ತುಂಬ ಖುಷಿ ಆಯಿತು ಸಿರಿ ಪ್ರೋಗ್ರಾಮದಲ್ಲಿ ಭಾಗವಹಿಸಿದ್ದಕ್ಕೆ.